ನಮಸ್ಕಾರ ಸ್ನೇಹಿತರೆ, ನಾನು ಮತ್ತೊಮ್ಮೆ ನಿಮ್ಮನ್ನು ನನ್ನ ಹಣ್ಣಿನ ತೋಟಕ್ಕೆ ಬರಮಾಡಿಕೊಳ್ತಾ ಈ ದಿನ ನಿಮಗೆ ಹಿಂದೆ ಒಂದು ಸರ್ತಿ ನಾನು ನಿಮಗೆ ಜಬೋಟಿಕಾ ವೆರೈಟಿಯಲ್ಲಿ ಜಬೋಟಿಕಾ ಎಸ್ಕರಲೇಟ್ ಅನ್ನೋ ಒಂದು ಹಣ್ಣನ್ನು ತೋರಿಸಿದ್ದೆ. ಹಣ್ಣಿನ ಗಿಡವನ್ನು, ಹಣ್ಣಿನ ಬಗ್ಗೆನೂ ಹೇಳಿದ್ದೆ. ಅದೇ ರೀತಿ ಈಗ ಮತ್ತೆ ಅದೇ ಜಬೋಟಿಕಾ ವೆರೈಟಿಯಲ್ಲಿ ಗ್ರೀನ್ ಕ್ರಿಸ್ಟಲ್ ಅನ್ನೋ ಒಂದು ವೆರೈಟಿಯ ಕಾಯಿ ಬಿಡ್ತಾ ಇದೆ, ಅದನ್ನು ತೋರಿಸ್ತೇನೆ ನೋಡಿ. ಇದು ಗ್ರೀನ್ ಕ್ರಿಸ್ಟಲ್ ಇದೇ ರೀತಿಯ ಇಡೀ ಕಾಂಡಕ್ಕೂ ಇದೇ ರೀತಿಯಾಗಿ ಬರ್ತದೆ. ಇದು ಎಲ್ಲ ಹೂವು ಕಾಯಿ ಎಲ್ಲ ಇದೆ ನೋಡಿ, ಇದೇ ರೀತಿ ಬರುವುದು ಇದರ ಗ್ರೀನ್ ಕ್ರಿಸ್ಟಲಿನ ಒಂದು ವಿಶೇಷತೆ. ನಾವು ಎಲ್ಲಿಗೆ ಗ್ರಾಫ್ಟ್ ಆಗಿರ್ತದೆ ಅಲ್ಲಿಂದ ಮೇಲ್ಗಡೆ ಪೂರ್ತಿ ಇದೇ ರೀತಿ ಬರ್ತದೆ. ಇದು ಪ್ರತಿ ಟೊಂಗೆಗೆ ಸಹ ಬರ್ತದೆ ನೋಡಿ, ಇಷ್ಟು ಸಣ್ಣ ಟೊಂಗೆಗೆ ಸಹ ಇದು ಹೂ ಬರ್ತಾ ಇದೆ. ಈಗ ನೋಡಿ, ಈ ಕಡೆ ಮೇಲ್ಗಡೆಗೂ ಸಹ ಇದೆ, ಇಲ್ಲಿ ಹೂ ಅರಳಿದೆ ನೋಡಿ. ಇದು ಎಸ್ಕರಲೇಟ್ ಹಣ್ಣಿನಕ್ಕಿಂತಲೂ ಸ್ವಲ್ಪ ವಿಭಿನ್ನವಾಗಿದೆ ಹಣ್ಣು. ಅಂದರೆ ಇದು ಕಲರ್ ಬರೋದಿಲ್ಲ, ಗ್ರೀನ್ ಆಗೇ ಇರೋದ್ರಿಂದ ಗ್ರೀನ್ ಕ್ರಿಸ್ಟಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಮಧ್ಯಮ ಗಾತ್ರದ ಒಂದು ಹಣ್ಣು. ಇದು ಬಹಳ ಸಿಹಿಯಾಗಿದೆ. ಇದಕ್ಕೆ ಬ್ರೆಜಿಲಿಯನ್ ಮರದ್ರಾಕ್ಷಿ ಅಂತಲೂ ಕರೀತಾರೆ. ಆದಾಗಲೇ ನಾನು ನಿಮಗೆ ವಿಡಿಯೋವನ್ನು ಮಾಡಿ ತೋರಿಸ್ತಾ ಇದ್ದೇನೆ, ಯಾಕೆಂದರೆ ಹಕ್ಕಿಗಳ ಕಾಟ ಭಾಳ ಇದೆ. ಆವಾಗ ಈ ರೀತಿಯ ರಚನೆ ಇರ್ತದೆಯೋ ಇಲ್ಲ ಗೊತ್ತಿಲ್ಲ ನನಗೆ. ಹಣ್ಣಾದ ಮೇಲೂ ಸಹ ಒಂದೆರಡು ಹಣ್ಣುಗಳನ್ನು ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇದಕ್ಕೆ ಹಕ್ಕಿಗಳು ಭಾಳ ಬರ್ತದೆ, ಹಾಗಾಗಿ ನನಗೆ ತಿನ್ಲಿಕ್ಕೆ ಸಹ ಸಿಗ್ತಾ ಇಲ್ಲ. ಈಗ ಬೇರೆ ರೀತಿ ಏನಾದರೂ ಒಂದು ರಕ್ಷಣೆ ಮಾಡಿ ನಾನು ಈಗ ಮಾಡಬೇಕಾಗಿದೆ. ಹೀಗೆ ಜಬೋಟಿಕಾದಲ್ಲಿ ಸುಮಾರು 15 ವೆರೈಟಿಯಲ್ಲಿ ಎಲ್ಲ ವೆರೈಟಿನೂ ಈಗ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಎಲ್ಲ ವೆರೈಟಿಯ ಜಬೋಟಿಕಾಗಳನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹಣ್ಣಾದ ಕೂಡಲೇ ಮತ್ತೆ ತೋರಿಸ್ತೇನೆ ನಿಮಗೆ. ಈಗ ಗ್ರೀನ್ ಕ್ರಿಸ್ಟಲ್ ಇದು ಜಬೋಟಿಕಾ ಹಣ್ಣಾಗಿದೆ. ಈಗ ಒಂದು ಒಯ್ತಾ ಇದೆ ನೋಡಿ, ಎಲ್ಲದೂ ಹಣ್ಣಿನ ಸ್ಟೇಜಿಗೆ ಬಂದಿದೆ ನೋಡಿ. ಇದು ಇರುವೆ ತಿಂದುಬಿಟ್ಟಿದೆ ಈಗಲೇ. ಈಗ ಆದರೂ ನಿಮ್ಗೆ ಒಳಗಡೆಯ ಇದು ತೋರಿಸ್ತಾ ಇದೆ ನೋಡಿ, ಈ ರೀತಿ ಹಣ್ಣು ಇರ್ತದೆ. ಇದು ಹಣ್ಣಾದರೂ ಸಹ ಗ್ರೀನ್ ಆಗೇ ಇರ್ತದೆ. ಇದು ಅದಕ್ಕಾಗಿ ಇದು ಗ್ರೀನ್ ಕ್ರಿಸ್ಟಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ವರ್ಷದಲ್ಲಿ ಎಲ್ಲ ಕಾಲದಲ್ಲೂ ಬರ್ತದೆ ನೋಡಿ. ಈಗ ಕಾಯಿದೆ, ಬೀಜ ಇದಿದೆ, ಹಣ್ಣಾಗಿದ್ದಿದೆ, ಮೇಲ್ಗಡೆ ಹೂವು ಇದೆ ಈಗ ನೋಡಿ. ಹಾಗಾಗಿ ನೀವು ಇದನ್ನು ಪಾಟಲ್ಲೂ ಸಹ ಹಾಕ್ಕೊಂಡು ಟೆರೆಸ್ ಗಾರ್ಡನಿಗೂ ಬಳಸ್ಕೋಬೋದು ಇದನ್ನ. ನೋಡಿ, ಈಗ ಇನ್ನೊಂದು ಹಣ್ಣಾಗಿದೆ, ಇದನ್ನು ತಿಂತಾ ಇದ್ದೇನೆ ಈಗ. ಭಾಳ ಸಿಹಿಯಾಗಿದೆ, ದ್ರಾಕ್ಷಿಗಿಂತನೂ ಸಿಹಿಯಾಗಿದೆ. ನಿಮ್ಮ ಸೀಡ್ಲೆಸ್ ದ್ರಾಕ್ಷಿ ಬರ್ತಲ್ಲ ಅದಕ್ಕಿಂತನೂ ಸ್ವೀಟ್ ಆಗಿದೆ ಇದು. ಭಾಳ ಚೆನ್ನಾಗಿದೆ. ಹಾಗಾಗಿ ನೀವು ಕೂಡ ಎಲ್ಲ ಸಹ ಇದನ್ನು ಬೆಳೆಸಿ ಹಣ್ಣಿನ ಟೇಸ್ಟನ್ನು ನೋಡಿ. ಇಲ್ಲಿವರೆಗೆ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.